ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರಮಂದಿರಗಳು ಇಷ್ಟು ಹೌಸ್ಫುಲ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ಟೇಜ್ ಹೌಸ್ಫುಲ್ ಆಗಿದೆ, ಇದು ಹೌಸ್ಫುಲ್ ಆಗಿದೆ. ಭಾಳ ಖುಷಿ ಆಯ್ತು ಸರ್ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಎಲ್ಲ ಶ್ರೇಷ್ಠ ಲೇಖಕರು. ಇದು ಜೋಗಿಯವ್ರು ಕೊಟ್ಟಿದ್ದ ಟೈಟ್ಲ್, ಅದು ಅಕ್ಷರ ಆರಾಧನೆ ಅಂತ. ನೋಡಿ ಅಲ್ಲಿ ಆ ಇದೆ, ಆನು ಇದೆ. ನಮ್ಮ ಈ ಅಕ್ಷರಗಳ ಜೊತೆ ನಮ್ಮ ನಂಟು ಶುರು ಆಗದೆ ಈ ಅ ಮತ್ತು ಆ ಇಂದ. ಅದೇಗೆ ಶುರು ಆಗುತ್ತೆ ಅಂತ ಫಸ್ಟ್ ಯಾರು ಹೇಳ್ಕೊಡ್ತಾರೆ. ಅ ಆ ಇ. ಆ ಫಾರ್ ಅಮ್ಮ, ಆ ಫಾರ್ ಆನೆ ಅಂತ. ಪಕ್ಕದ ಮನೇಲಿ ಹುಡುಗ ಇರ್ತಾನೆ, ಅವರಮ್ಮ ಹೇಳ್ಕೊಟ್ಟಿರ್ತಾರೆ ಆ ಫಾರ್ ಅಮ್ಮ, ಆ ಫಾರ್ ಆಮೆ ಅಂತ. ನಿಮಗೂ ಅವ್ರಿಗೂ ಜಗಳ ಶುರು ಆಗ್ಬಿಡುತ್ತೆ. ನೀವು ಆ ಅಂದರೆ ಆನೆ, ಇಲ್ಲ ಆ ಅಂದರೆ ಆಮೆ ಅಂತ. ಈ ಜಗಳವನ್ನು ಸರಿಪಡಿಸೋಕ್ಕೆ ಆ ಫಾರ್ ಅಮ್ಮನೇ ಬರಬೇಕು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಅಂದ್ಕೊಂಡಿದ್ರಿ ಒಂದು ಅಕ್ಷರಕ್ಕೆ ಒಂದು ಪದ ಇದೆ. ಓ ಇಲ್ಲ ಇನ್ನೊಂದು ಪದನೂ ಇರುತ್ತೆ ಈ ಅಕ್ಷರದಲ್ಲಿ, ಅದು ಆನೆ ಅಥವಾ ಆಮೆ ಅಂತ. ಓ ಎರಡು ಪದಗಳಿದೆಯಾ ಒಂದು ಅಕ್ಷರದಲ್ಲಿ ಶುರು ಆಗೋದು. ಅಲ್ಲಿಂದ ಶುರುವಾಗಿ ಮೆತ್ತಗೆ ಹೋಗ್ತಾ 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 ಈಗ ಡಿಕ್ಷನರಿಯಲ್ಲಿ ನೋಡಿದ್ರೆ ಆ ಅನ್ನೋ ಅಕ್ಷರದಲ್ಲಿ 6,000 ಪದಗಳು ಮಿನಿಮಮ್ ಇರುತ್ತೆ. ಆ ಅನ್ನೋದರಲ್ಲಿ 1,500 ಇರುತ್ತೆ. 1,50,000 ಪದಗಳಿಗಿಂತ ಹೆಚ್ಚು ಪದಗಳಿದೆ. ಇದರ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಇವರ ತಲೆಯಲ್ಲಿ ಒಂದೊಂದು ಪುಸ್ತಕವಾಗಿ ಹೊರ ಬರುತ್ತೆ. ಅದೇ ಅಕ್ಷರ ಆರಾಧನೆ ಅಂತ. ಇದು ಬೇಸ್ ಸರ್. ಈ ಅಕ್ಷರ ಅನ್ನೋದು ಇದೆಯಲ್ಲ, ಈಗ ಸಿನಿಮಾ ನೋಡ್ತೀರಿ, ಸಿನಿಮಾ ಅಥವಾ ವೆಬ್ ಸೀರೀಸು, ಅದನ್ನು ಎಪಿಸೋಡ್ಸ್, ಅದರ ಒಳಗೆ ಸೀನ್ಸು, ಅದರ ಒಳಗೆ ಶಾರ್ಟ್ಸ್ ಅಂತಿರುತ್ತೆ. ಈ ಶಾರ್ಟ್ ಅಂತಿದೆಯಲ್ಲ, ಅದು ಮೂಲ ಇಟಿಕೆ ಸಿನಿಮಾಗೆ. ಅಥವಾ ನೀವು ಇದು ಹೇಳ್ತು ನೋಡ್ತೀವಲ್ಲ, ಇದೆಲ್ಲ ಆಲ್ ದೀಸ್ ಥಿಂಗ್ಸ್, ಇದೆಲ್ಲ ಎಲಿಮೆಂಟ್ಸು, ಅದರ ಒಳಗೆ ಮಾಲಿಕ್ಯೂಲ್ಸು, ಅದರ ಒಳಗೆ ಆಟಮ್ಸು. ಆಟಮ್ ಇಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎವ್ರಿಥಿಂಗ್ ಅಲ್ವಾ. ಆ ಥರನೇ ನಮ್ಮಲ್ಲಿರುವಂಥ ಎಲ್ಲ ರೆಕಾರ್ಡೆಡ್ ಇನ್ಫಾರ್ಮೇಷನ್ನ ಬೇಸಿಕ್ ಇಟಿಕೆ ಅಂದರೆ ಅಕ್ಷರ. ಹಾಗಾಗಿ ಆ ಅಕ್ಷರವನ್ನು ಆರಾಧಿಸಲೇಬೇಕು. ಅದನ್ನು ಸಾವಣ್ಣ ಜಮೀಲ್ ಅವರು ಮಾಡ್ತಿದ್ದಾರೆ. ಧನ್ಯವಾದಗಳು ಸರ್. ಇವರು ಈ ಇನ್ವಿಟೇಷನ್ ತೊಗೊಂಡು ಕೊಟ್ಟರು. ಈಗ ನೋಡಿದ್ರಲ್ಲ ನೀವು, ಎಲ್ರಿಗೂ ಜೊತೆ ಕೇಕ್ ಬೇರೆ ಕೊಡ್ತಾರೆ ಅವರು. ಸೊ ಇನ್ವಿಟೇಷನ್ ಜೊತೆ ಬೇಕ್ರಿ ಐಟಮ್ಸು, ಅದೇನೋ ನಿಪ್ಪಟ್ಟು, ಕೇಕು, ಬಿಸ್ಕೆಟ್ ಎಲ್ಲ ಬಂತು. ಆಮೇಲೆ ಹೇಳಿದ್ರು, ಸರ್ 13 ಬುಕ್ಸ್ ರಿಲೀಸ್ ಮಾಡ್ತಾ ಇದ್ದೀವಿ. 13 ಇದೆಯಲ್ಲ, ಡಜನ್ ಅಂತ ಹೇಳ್ತೀವಿ. ಡಜನ್ ಅಂದರೆ ಏನು? 12. ಆದರೆ ಬೇಕರ್ಸ್ ಡಜನ್ ಅಂದರೆ 13. ಬೇಕರ್ಸ್ ಡಜನ್ ಅಂದರೆ 13 ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದೇನಾಯಿತು ಅಂದರೆ, ಒಂದು ಕಾಲದಲ್ಲಿ ಮಿಡಿವಿಯಲ್ ಲಂಡನ್, ಇಂಗ್ಲೆಂಡ್ ಇತ್ತಲ್ಲ, ಅಲ್ಲಿ ಬೇಕರ್ಸ್ ಎಲ್ಲ ಒಂದು ನಿಯಮ ಆಯಿತು. 1 ಪೌಂಡ್ ಬ್ರೆಡ್ಡು, ಅದ್ರಲ್ಲಿ 12 ಸ್ಲೈಸ್ ಇರೋದು, 1 ಡಜನ್ ಇರೋದು, ಇದು ಇಷ್ಟು ಗ್ರಾಮ್ ಇರಬೇಕು ಅಂತ. ಬೈ ಚಾನ್ಸ್ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಚಾವಟಿಯಲ್ಲಿ ಹೊಡೆಯೋರಂತೆ. ಇದು ಯಾಕಪ್ಪ ಇರಿಸ್ಕೊಂಬಿಟ್ಟು ಎಲ್ಲರೂ ಬೇಕರ್ಸ್ ಏನು ಮಾಡೋರು, 12 ಲೋಫ್ ಬದಲಾಗಿ ಇನ್ನೊಂದು ಆ್ಯಡ್ ಮಾಡಿ 13 ಇಟ್ಬಿಡೋರಂತೆ. ದಟ್ ವಾಸ್ ಕಾಲ್ಡ್ ಬೇಕರ್ಸ್ ಡಜನ್ ಅಂತ. ಅದೇ ಥರ ಇವತ್ತು ಬೇಕರ್ಸ್ ಡಜನ್ 13 ಪುಸ್ತಕಗಳು ಅಲಾಂಗ್ ವಿತ್ ಬೇಕ್ರಿ ಐಟಮ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಜಮೀಲ್ ಅವರೇ. ಇವರು ಯಾಕೆ ಇವರು ಇಷ್ಟ ಆಗ್ತಾರೆ ಅಂತ, ನಾನು ಇಂಜಿನಿಯರಿಂಗ್ ಓದ್ತಿದ್ದಾಗ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಓದಿದ್ದು. ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡಿಬಿಡ್ತಿದ್ದೆ. ಈ ಫಾಂಟ್ ಬರೀಬೇಕಲ್ಲ, ಕೆಳ ಸ್ವಲ್ಪ ಗೀಚ್ಬಿಡ್ತಿದ್ದೆ. ಆಗ ನಮ್ಮ ಡ್ರಾಯಿಂಗ್ ಮಾಸ್ಟರ್ ಹೇಳೋರು, ಸ್ಮಾಲ್ ಥಿಂಗ್ಸ್ ದೋ ಸ್ಮಾಲ್ ಬೈ ದೆಮ್ಸೆಲ್ವ್ಸ್ ಮೇಕ್ ಬಿಗ್ ಥಿಂಗ್ಸ್ ಅಪಿಯರ್ ಬಿಗ್ಗರ್ ಅಂತ. ಒಬ್ಬ ವ್ಯಕ್ತಿ ಯಾಕೆ ದೊಡ್ಡ ವ್ಯಕ್ತಿ ಆಗ್ತಾನಂದ್ರೆ ಅವ್ನು ಮಾಡೋ ದೊಡ್ಡ ದೊಡ್ಡ ವಿಷಯಗಳಲ್ಲ, ಅದರ ಜೊತೆ ಅವ್ನು ಮಾಡೋ ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಪೊಲೈಟ್ನೆಸ್ಸು, ಸಣ್ಣ ಸಣ್ಣ ಗುಡ್ನೆಸ್ ಆ ವ್ಯಕ್ತಿನ ಇನ್ನೂ ದೊಡ್ಡದಾಗಿ ಮಾಡಿಬಿಡುತ್ತೆ ಅಂತ. ಅದೇ ಒಂದು ಸಂಸ್ಥೆಗೂ ಅದೇ ಕಾರಣ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ವಿಷಯಗಳನ್ನ ಜಮೀಲ್ ಚೆನ್ನಾಗಿ ನೋಡ್ಕೊಳ್ತಾರೆ, ಅಲಾಂಗ್ ವಿತ್ ದಿ ಬೇಕರಿ ಐಟಮ್. ಎಷ್ಟೊಂದು ವಿಷಯಗಳು, ಈ ಥರ ಸಣ್ಣ ಸಣ್ಣ ವಿಷಯಗಳು. ಅವರು ನನಗೆ ನನ್ನ ಬುಕ್ ರಿಲೀಸ್ ಆದಾಗ ಈ ಬುಕ್ಕನ್ನು ಕೊಡೋ ಜೊತೆ ಅದಕ್ಕೊಂದು ಸ್ಟ್ಯಾಂಡ್ ಕೊಟ್ಟಿದ್ದರು. ಆ ಸ್ಟ್ಯಾಂಡಲ್ಲಿ ಅವ್ರ ಫಾದರ್ದು ಒಂದು ಫೋಟೋ ಇದೆ. ಸೊ ನೀವು ಬುಕ್ಕನ್ನು ಈ ಥರ ಇಡೋಕ್ಕೆ ಆಗಲ್ಲ, ಹೀಗೆ ಇಡಬೇಕು ಆ ಬುಕ್ಕನ್ನು. ಸೊ ನೀವು ಶೋಕೇಸಲ್ಲೇ ಇಡಬೇಕು. ಅಲ್ಲಿ ಸಾವಣ್ಣ ಜಮೀಲ್ ಅವರ ತಂದೆ ಕಾಣ್ತಾರೆ. ಈ ಥರ ಸ್ಮಾಲ್ ಥಿಂಗ್ಸ್ ಮೋರ್ ಪವರ್ ಟು ಯು ಜಮೀಲ್ ಅವರೇ. ಇವರು ಜೋಗಿ ಸರ್ ಈಗ ಅಕ್ಷರಾರಾಧನೆ 2ನೇ ಸೀಸನ್ಗೆ ಬಂದಿದ್ದೀವಿ. ಓಕೆ, ಅಕ್ಷರ ನಾನು ಹೇಳಿದಾಗೆ ಬಿಲ್ಡಿಂಗ್ ಬ್ಲಾಕ್ ಆಯಿತು. ಇದನ್ನು ಯಾಕೆ ಆರಾಧಿಸಬೇಕು? ಆರಾಧಿಸೋದು ಅಂದ ತಕ್ಷಣ ಫಸ್ಟ್ ಹೊಳ್ದಿದ್ದೇನು ಗೊತ್ತೇನ್ರಿ? ಆರಾಧಿಸೋ ಅನ್ನೋ ಪದ ಕೇಳಿದ ತಕ್ಷಣ ನನಗೆ ಹೊಳ್ದಿದ್ದು, ಪ್ರಾಬ್ಲಿ ನಿಮ್ಮ ಹಲವ್ರಿಗೆ ಇದು ಹೊಳೆಯುತ್ತೆ, ಒಂದು ಹಾಡು. ಅದು ಬಬ್ರುವಾನ ಚಿತ್ರದಲ್ಲಿ ಬರುತ್ತೆ. ನೆನಪಿದೆಯಾ? ಹಾಡ್ತೀರಾ ಸರ್ ನೀವು? ಹಾಡೋರು ಯಾರ ಇದ್ದೀರೇನಪ್ಪ? ಹಾಡಿ ಸರ್ ಒಂದು ಲೈನ್. ಏನು ಸರ್ ಲೈನ್ದು? ಫಸ್ಟ್ ಲೈನ್ ಮಾತ್ರ ಹೇಳಿ. ಕರೆಕ್ಟ್ ನೋಡಿ. ಈ ಅಕ್ಷರ ಇದೆ ಅಲ್ಲಿ ಡಬಲ್ ಮೀನಿಂಗ್ ಅಂತ ಆಗ ಬಂತು. ಅಂದರೆ ಒಂದು ಈ
ಜಯಮಾಲಾ ಪಾತ್ರದ ಬಗ್ಗೆ ಹಾಡ್ತಿದ್ದಾರೆ ಅಣ್ಣವರು ಕ್ಯಾರೆಕ್ಟರು, ಇನ್ನೊಂದು ದೇವಿ ಬಗ್ಗೆ ಡಬಲ್ ಮೀನಿಂಗ್ ಸಾಂಗ್ ಇದು ಅಂತ. ನನಗದು ಟ್ರಿಪಲ್ ಮೀನಿಂಗ್ ಅಂತ ಇವತ್ತು ಅನ್ನಿಸ್ತಾ ಇದೆ. ನೀವು ಅಕ್ಷರಗಳನ್ನು ಅಲ್ಲಿ ಆಲೋಚಿಸಿ ನೋಡಿ, ಈ ಲಿರಿಕ್ಸ್ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತು ನೋಡಿ. ಮತ್ತೆ ಹೇಳಿ ಸರ್. ಎಷ್ಟು ಜನ ಹಾಡ್ತೀರ ನೀವು? ಆರಾಧಿಸಿ ನೀವು ಮದನಾರಿ ಸರ್. ಫಸ್ಟ್ ಆಫ್ ಆಲ್ ಈ ಅಕ್ಷರ ಅನ್ನೋದು ಮದನಾರಿ. ಅದು ನಿಮ್ಮ ರಸ್ತೆಯಲ್ಲಿ ಸಿಕ್ಕುವಂಥ ನಾರಿ ಅಲ್ಲ, ಮದನಾರಿ. ನಾನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗೆ ಹೋಗಿದ್ದೀನಿ, ಹೆಂಡತಿ ಮಕ್ಕಳನ್ನ ಕರ್ಕೊಂಡು. 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಅಲ್ಲೋಗಿ ಒಂದು ರಿಸಾರ್ಟಲ್ಲಿ ಸೆಟ್ಲ್ ಆಗಿದ್ದೀನಿ. ಅಲ್ಲಿ ಆ ಮೇನ್ ಹಾಲಲ್ಲಿ ಒಂದು ಬುಕ್ ಸಿಕ್ತು, ಆಲ್ಕಮಿಸ್ಟ್ ಅಂತ. ಈ ಬುಕ್ ನನಗೆ ಎಷ್ಟು ಸೆಳೀತಾ ಇದೆ ಅಂದರೆ, ಇವರೆಲ್ಲ ಬೀಚ್ ನೋಡಬೇಕು, ಸ್ಕೂಬಾ ಡೈವಿಂಗ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಸ್ಮೈಲ್ ಮಾಡ್ತಾ ಇದ್ದೆ. ನಾನು ಮನಸ್ಸೆಲ್ಲ ಯಾವಾಗ ವಾಪಸ್ ಹೋಗ್ತೀನಿ, ಯಾವಾಗ ಬುಕ್ನ ಮುಗಿಸ್ತೀನಿ ಅಂತ ಇತ್ತು. ಹಂಗೆ ಸೆಳೀತಾ ಇತ್ತು. ಅಕ್ಷರ ಅಂತ ಹೇಳ್ತೀನಲ್ಲ, ಪದ ಅನ್ನೋದಿದೆಯಲ್ಲ, ಪುಸ್ತಕ ಅನ್ನೋದಿಲ್ಲ, ಅದು ಮದನಾರಿ. ಅದು ಕೇಳಿದ್ರಲ್ಲ ಅವರು, ಆದರೆ ಇದೇನು ಸರ್ ಎರಡ್ಲೇನು? ನೀವು ಆರಿಸೋದು ಮುಖ್ಯ ಅಲ್ಲ, ಅದು ನಿಮ್ಮನ್ನು ಆಧರಿಸ್ಬೇಕು. ಅಕ್ಷರಗಳು ನಿಮ್ಮನ್ನು ಆಧರಿಸಲಿಲ್ಲ ಅಂದರೆ, ಎಲ್ಲರೂ ಅಕ್ಷರ ಕಲ್ತಿದ್ದೀವಿ, ಅದು ಆಧರಿಸಿದ್ರೆ ಈ ಥರ ಆಗ್ತೀರಾ. ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಬರುತ್ತೆ. ಹಾಗಾಗಿ ಅದು ಮುಂದೆ ಏನು ಸರ್, ಇನ್ನು ಸಹಕರಿಸುವಂತೆಲ್ಲ ಬರುತ್ತಲ್ಲ ಸರ್. ಸರ್ ಅದೇನು ಸರ್ ಸಹಕರಿಸೋದೇನು ಹೇಳುತ್ತಲ್ಲ ಸರ್, ಏನು ಸಹಕರಿಸು? ಮೈದೋರಿ ಮುಂದೆ ಸಹಕರಿಸು. ಅದು ಸಹಕರಿಸ್ಬೇಕು ಸರ್. ನಿಮಗೆ ಅಕ್ಷರಗಳು ಸಹಕರಿಸಲಿಲ್ಲ ಅಂದರೆ ನಿಮ್ಮೊಳಗೆ ಏನೇನೋ ಥಾಟ್ಸ್ ಇರುತ್ತೆ. ಈಗ ಹೈಸ್ಕೂಲ್ ಯಾರೋ ಹುಡುಗಿನ ಲವ್ ಮಾಡಿರ್ತೀರಿ, ಅವಳ ಹೆಸರು ರಾಣಿ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು, ಪದಗಳಲ್ಲಿ ಲವ್ ಲೆಟ್ರ್ ಬರೀಬೇಕು. ಅದು ನಿಮಗೆ ಸಹಕರಿಸಿದ್ರೆ ಆ ರಾಣಿಗೆ ನೀವು ರಾಜ ಆಗ್ತೀರಾ. ಅಲ್ಲಿ ಅಕ್ಷರಗಳು ಸಹಕರಿಸಲಿಲ್ಲ ಅಂದರೆ ನಂತರ ತ್ಯಾಗರಾಜ ಹೋಗ್ತೀರಾ. ಅದಕ್ಕೆ ಅಕ್ಷರಗಳು ಸಹಕರಿಸಬೇಕು. ಮುಂದೆ ಎಲ್ಲೋ ನೀವು ಹೇಳಿ ಸರ್, ಹೇಳಿ ಮುಂದೇನು ಸರ್? ಪರಿಹರಿಸು ಮೈದೋರಿ ಮುಂದೆ ಸಹಕರಿ. ಅದೇನೋ ಚಿನ್ಮಯ ಆಯ್ತಲ್ಲ, ಚಿನ್ಮಯ ಭಾವ ತುಂಬುತ್ತ ಜೀವ. ಚಿನ್ಮಯ ಅನ್ನೋದಿಲ್ಲ. ಚಿನ್ಮಯ ಅಂದ್ರೆ ಸರ್, ಚಿನ್ಮಯ ಅನ್ನೋದು ಅದು ಸಮಗ್ರ ಜ್ಞಾನ. ಅದು ದೈಹಿಕ, ಬೌದ್ಧಿಕ, ಆಧ್ಯಾತ್ಮಿಕ ಎಲ್ಲ ಜ್ಞಾನವೂ ಅದು ಚಿನ್ಮಯ. ಒಂದು ಸರಿಯಾದ ಅಕ್ಷರಗಳ ಆರಾಧನೆ ಮಾಡಿ ಸರಿಯಾದ ಪುಸ್ತಕ ಸಿಕ್ಬಿಟ್ರೆ ಅದು ಚಿನ್ಮಯ ಭಯ. ಆಮೇಲೆ ಏನು ಸರ್? ಆನಂದ ಆನಂದ ಆನಂದ. ಅದೇನದು? ಮೂರಾನಂದ ಸರ್. ನೀವು ಅಕ್ಷರ ಆರಾಧನೆ ಮಾಡಿ ನಿಮ್ಮ ಕೈಯಲ್ಲಿ ಸರಿಯಾದ ಪುಸ್ತಕ ಸಿಕ್ಬಿಟ್ರೆ 3 ಥರ ಆನಂದ. ಅದು ಮೊದಲನೇ ಆನಂದ ಯಾವುದು? ಮೊದಲನೇ ಆನಂದ ಏನು ಸರ್? ಒಂದು ಒಳ್ಳೆ ಕತೆ ಪುಸ್ತಕ ಅಥವಾ ಒಂದು ಒಳ್ಳೆ ಸಿನಿಮಾ ನೋಡಿಬಿಟ್ರೆ, ಈಗ ರಾಮಶಾಂಬ ಬಾಮ, ಏನು ಚೆನ್ನಾಗಿದ್ದೀರಿ, ಇವನಿಗೆ ಒಂದು ಹೆಂಡತಿ ಇದ್ದಾಳೆ, ಈ ಹೆಂಡತಿನ ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಕರ್ಕೊಂಡು ಗೋವಾಗ ಹೋಗ್ತಾನಲ್ಲ, ನನಗೂ ಈ ಥರ ಆಗ್ಬಿಟ್ರೆ ಅಂತ ನಿಮ್ಗೆ ಅನ್ಸುತ್ತಲ್ಲ. ಅದು ಯಾಕೆ ಹೇಳಿ? ನಿಜ ಜೀವನದಲ್ಲಿ ಹಂಗಾದ್ರೆ ಗೊತ್ತಾಗುತ್ತೆ. ನೀವು ಯಾರ ಜೊತೆ ಗೋವಾಗ ಹೋಗಿ ನಿಮ್ಮ ಹೆಂಡತಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಇಡೀ ಜೀವನ ಹೋಯ್ತು. ಬಟ್ ಕಥೆಯಲ್ಲಿ ಏನು ಮಜಾ ಹೇಳಿ? ಅದನ್ನು ಅನುಭವಿಸ್ಬೋದು, ಬಟ್ ದಿ ಕಾನ್ಸಿಕ್ವೆನ್ಸ್ ಆಫ್ ಇಟ್ ಇಸ್ ನಾಟ್ ರಿಯಲ್. ಒಂದು ಕಥೆಯನ್ನು ನೀವು ಪರಿಪೂರ್ಣವಾಗಿ ಅನುಭವಿಸ್ಬೋದು, ಅದರ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಗಿಲ್ಲ. ಈ ಎಸ್ಕೇಪಿಸಮ್ ಇದೆಯಲ್ಲ, ಇದು ನಿಮಗೆ ಸಿಗುವಂಥ ಮೊದಲನೇ ಆನಂದ. ಎರಡನೇ ಆನಂದ ಏನು? ಕಲಿಕೆ ಸರ್. ಒಂದು ಸರಿಯಾದ ಬುಕ್ಕು, ಸರಿಯಾದ ಮ್ಯಾಟ್ರ್, ಆ ಕಲಿಕೆ ಇದೆಯಲ್ಲ. ಟಾಲ್ಸ್ಟಾಯ್ ಒಂದು ಕಡೆ ಹೇಳ್ತಾನೆ, ಎವ್ರಿ ಸ್ಟೋರಿ ಈಸ್ ಐದರ್ ಅ ಪರ್ಸನ್ ಎಂಟರಿಂಗ್ ಎ ನ್ಯೂ ಟೌನ್ ಆರ್ ಅ ಪರ್ಸನ್ ಲೀವಿಂಗ್ ದ ಟೌನ್ ಆ್ಯಂಡ್ ಗೋಯಿಂಗ್ ಔಟ್ಸೈಡ್ ಅಂತ. ನೀವು ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಸಿನಿಮಾಗಳು ಹೆಂಗೆ ಶುರು ಆಗುತ್ತೆ ಹೇಳಿ? ಒಂದು ಬಸ್ ಬರುತ್ತೆ, ಬಸ್ಸಿಂದ ಒಬ್ಬ ಹೀರೋ ಇಳಿತಾನೆ, ಹಳ್ಳಿಗೆ ಒಬ್ಬ ಹೊಸಬ ಬಂದ, ಈಗ ನೋಡಿ ಅವನ ಕತೆ. ಅಥವಾ ಒಬ್ಬ ಇಲ್ಲಿ ಏನೋ ಅನಾಹುತ ಮಾಡ್ದ, ಮಚ್ಕೊಂಡು ಯಾರನ್ನೋ ಕೊಂದುಬಿಟ್ಟ, ಬಾಂಬೆಗೆ ಓಡೋದ, ಇಲ್ಲಿಂದ ತಪ್ಪಿಸ್ಕೊಂಡೋದ, ಅವನ ಕತೆ ಕೇಳಿ ಅಂತ. ಸೊ ಎವ್ರಿ ಸ್ಟೋರಿ ಟಾಲ್ಸ್ಟಾಯ್ ಈ ಥರ ಅಂತೆಲ್ಲ ಓದ್ತೀವಿ. ಸರಿನೋ ತಪ್ಪೋ, ಇದಕ್ಕೇನಾದ್ರು ಎಕ್ಸೆಪ್ಷನ್ ಇದೆಯಾ, ಇದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬಟ್ ಇಟ್ ಸೆಟ್ಸ್ ಯು ಥಿಂಕಿಂಗ್. ಆ ಆನಂದ ಇದೆಯಲ್ಲ, ಅದು ಎರಡನೇ ಆನಂದ. ಮೂರನೇ ಆನಂದ ಏನು ಬ್ಯೂಟಿಫುಲ್ ಆನಂದ ಸರ್. ಅದು ಎಲ್ಲೋ ಅಲಾಸ್ಕಾಲಿ ಯಾರ್ದೋ ಕತೆ, ಅಲ್ಲಿ ಯಾರ್ದೋ ನಾಯಿ ಮರಿ ಸತ್ತೋಗಿ ನಾವು ಅಳ್ತೀವಿ ಸರ್. ಆ ಇಮೋಷ್ನಲ್ ಕನೆಕ್ಟ್ ಇದೆಯಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ, ಅವನ ಕತೆ, ಅವನಿಗಾಗೋ ಏನೋ ಅನುಭವ, ಅದರಲ್ಲಿ ನೀವು ಕಣ್ಣೀರು ಸುರಿಸ್ತೀರಲ್ಲ, ಆ ಆನಂದ. ಇದು ಆನಂದ. ಈ ಅಕ್ಷರಗಳ ಆರಾಧನೆ ಒಂದು ಪುಸ್ತಕದ ಮೂಲಕ ಬಂದಾಗ ಈ 3 ಥರ ಆನಂದ ನಮಗೆ ಸಿಗುತ್ತೆ. ಇದನ್ನು ಯಾಕೆ ಈಗ ಫಾರ್ ಇನ್ಸ್ಟೆನ್ಸ್, ನಾನು ಇಲ್ಲೇ ಈ ಮೇಲ್ಗಡೆ ನಾನು ಚಿಕ್ಕ ಹುಡುಗನಾಗಿದೆ, ಇಲ್ಲಿ ಬರ್ತಾ ಇದ್ದೆ ಮೇಲ್ಗಡೆ ಲೈಬ್ರರಿಗೆ. ಅಲ್ಲಿ ಒಂದು ಕಾಮಿಡಿ ಒಂದು ಸ್ಕಿಟ್ ಮಾಡ್ತಾಯಿದ್ವಿ ನಾವು. ಅದರೊಬ್ಬ ಬರ್ತಾನೆ, ಅವನು ಆಲ್ರೆಡಿ ಎಲ್ಲದಕ್ಕೂ ಆನ್ಸೈಟಿ. ಅವನಿಗೊಂದು ಫೋನ್ ಬರುತ್ತೆ, ಸಾರ್ ಹೇಳಿ
ನಿಮ್ಮ ಕುದುರೆ ಸತ್ತೋಯ್ತು ಸರ್. ಅಯ್ಯೋ ನನ್ನ ಫೇವ್ರೇಟ್ ಕುದುರೆ ಹೆಂಗೆ ಸತ್ತೋಯ್ತು ಅಂತ ನೀವು. ಅಲ್ಲ ಸರ್, ಕುದುರೆ ಸರ್, ಅದು ಮೂಕ ಪ್ರಾಣಿ. ಒಂದು 2-3 ಲೀಟರ್ ನೀರು ಬೇಕಾದ್ರೆ ನೀವು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. 100 ಲೀಟ್ರ್ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಕುದುರೆ ಇಟ್ಕೊಂಡು? 100 ಲೀಟ್ರ್ ಯಾಕ್ರಿ ಬೇಕಾಗಿತ್ತು? ಅಯ್ಯೋ ನಿಮ್ಮ ಮನೆ ಹತ್ಕೊಂಡು ಉರಿತಾ ಇದೆ, ಅದನ್ನು ಆರ್ಸೋಕ್ಕೆ ನೀರು ಬೇಡವಾ? ಮನೆ ಹತ್ಕೊಂಡು ಉರಿತಾ ಇದೆಯಾ, ಹೆಂಗ್ರಿ ಉರಿತು? ಒಳ್ಳೆ ಕಥೆ ಆಯ್ತಲ್ರಿ. ಎಷ್ಟೇ ಹೆಂಡ್ತಿನ ಪ್ರೀತಿಸಿದ್ರು ಅವ್ರ ಶವನ ಮನೆ ಮುಂದೆ ಯಾರು ಸುಡ್ತಾರ? ಅಯ್ಯೋ ಹೆಂಡ್ತಿ ಹೋಗ್ಬಿಟ್ಲಾ? ಒಳ್ಳೆ ಕಥೆ ಆಯ್ತಲ್ರಿ. ಮಗ ಪಕ್ಕದ ಮುಂಚೆ ಓಡೋಗ್ಬಿಟ್ರೆ ಹೆಂಡ್ತಿ ತಡ್ಕೊಳಕ್ಕಾಗುತ್ತಾ? ಆತ್ಮಹತ್ಯೆ ಮಾಡ್ಕೊಂಬಿಟ್ಲು, ಮಗ ಓಡೋಗ್ಬಿಟ್ನಾ. ಇನ್ನೇನ್ರಿ, ನಿಮ್ಮ ಮಗಳು SSLC ಫೇಲ್ ಆಗೋದ್ಲು, ಅದೆಲ್ಲ ಬಿಡಿ, ED ಅವ್ರು ಬಂದಿದ್ದಾರೆ ನಿಮ್ಮ ಮೇಲೆ ರೈಡ್ ಅಂತೆ ಅಂತ ಆಗೋದು. ನೋಡಿ, ಇದರಲ್ಲಿ ಎಲ್ಲ ದುರಂತ ಸರ್. ಕುದುರೆ ಸತ್ತೋಯ್ತು, ಅಮ್ಮ ಸತ್ತೋದ್ರು, ಎಲ್ಲ. ಬಟ್ ಕೊನೆಗೊಂದು ಆನಂದ ಸಿಗುತ್ತೆ ನೋಡಿ ಇದು ಕೇಳಿದಾಗ. ಅದು ನಾ ಹೇಳ್ತಾ ಇರೋದು. ಅಂದರೆ ಆ ಭಾವ ಏನು ಬೇಕಾದ್ರೆ ಇರ್ಬೋದು ಒಂದು ಕಥೆಯಲ್ಲಿ, ಒಂದು ಪುಸ್ತಕದಲ್ಲಿ. ಆ ಕಂಟೆಂಟ್ ಯಾವ ರಸ ಬೇಕಾದ್ರೆ ಇರ್ಬೋದು, ಬಟ್ ನಿಮಗದು ಓದಿದಾಗ ಒಂದು ಆನಂದ ಬರಬೇಕು. ಶುಡ್ ಫೀಲ್ ಹ್ಯಾಪಿ. ಅದು ದಟ್ ಈಸ್ ವಾಟ್ ಮೇಕ್ಸ್ ಎ ಗ್ರೇಟ್ ಬುಕ್. ಈ 3 ಆನಂದವನ್ನು ಈ ಅಕ್ಷರ ಆರಾಧನೆ ಕೊಡುತ್ತೆ ಅನ್ನೋದೇ ನನಗೆ ಅನ್ನಿಸ್ತು. ಸರ್ ಥ್ಯಾಂಕ್ ಯು ಸೋ ಮಚ್. ಆ ಕೊನೆಗೆ ಒಂದು ಆಲಾಪ ಒಂದು ಇದೈತಲ್ಲ, ಅದು ಹೇಳಿ ಮುಗಿಸ್ಬಿಡೋಣ ಹಾಡು. ಅದು ಹೇಳಿದ್ರೆ ಇವ್ರು ನನಗೆ ಬೈತಾರೆ. ಅದೇನು ಕೊನೆಗೆ ಒಂದು ಬರುತ್ತಲ್ಲ, ಸನಿಧಮ ಆರಾಧಿಸುವೆ ಮದನಲಿ ಸ ಸ ಸ ಸ ಗರಿ ಸ ಗರಿ ಸ ನಿ ದ ನಿ ನಿ ರಿ ಸ ಸ ನಿ ನಿ ದ ಪ ದ ನಿ ಸ ರಿ 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 ಗರಿ ರಿ ರಿ ಗರಿ ರಿ ಗ ಮ ಗ ಗ ಗ ಮ ಗ ಗ ಮ ಪ ದ ಪ ದ ನಿ ದ ನಿ ಸ ಸ ಸ ದ ನಿ ರಿ 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 ದ ರಿ ಗ ಗ ರಿ ಗ ಗ ರಿ ಗ ಗ ರಿ ಗ ಗ ರಿ ಸ ನಿ ದ ನಿ ರಿ ಸ ರಿ ರಿ ಸ ರಿ ರಿ ಸ ರಿ ರಿ ಸ ನಿ ದ ಪ ದ ನಿ ಗ ರಿ ಸ ಗ ರಿ ಸ ನಿ ದ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಪ ಸ ನಿ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಪ ಮ ನಿ ದ ಸ ನಿ ದ ಪ ಮ ನಿ ದ ಪ ಮ ಗ ಸ ಗ ರಿ ಗ ಮ ಆ ರಿ. ಥ್ಯಾಂಕ್ ಯು ವಿಜಯನಾಯಕ್ ಅವರೇ. ಸೊ ಆರಾಧಿಸುವೆ ಟ್ರಿಪಲ್ ಮೀನಿಂಗ್ ಮಾಡ್ತೀವಿ ಇವತ್ತು. ಅಕ್ಷರಗಳನ್ನು ಯಾಕೆ ಆರಾಧಿಸಬೇಕು ಅಂತ ಈ ಹಾಡಿನ ಮೂಲಕ ನಾವು ತಿಳ್ಕೊಂಡ್ವಿ. ಸೊ ಈಗ 13 ಆ ಬೇಕರ್ಸ್ ಡಸನ್ ಬುಕ್ಸ್ ಇವತ್ತು ರಿಲೀಸ್ ಆಗ್ತಿದೆ. ಭಾಳ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಅಚ್ಚರಿ ಬೈ ಡಾಕ್ಟರ್ ನಾ ಸೋಮೇಶ್ವರ್ ಅವರು. ಅದು ಮೋಸ್ಟ್ಲಿ ಇವರು ಆಟೋಬಯೋಗ್ರಫಿ ಇರಬೇಕು, ಯಾಕಂದರೆ ಅವರೇ ಒಂದು ಅಚ್ಚರಿ. ಹಾಗಾಗಿ ಅದೇ ಇರ್ಬೋದು ಏನೋ ಗೊತ್ತಿಲ್ಲ. ಅವರು ನನ್ನ ಶೋಗೆ ಬಂದಿದ್ದರು. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದೆ, ಅವರು BMCಯಲ್ಲಿ ಓದ್ತಾಯಿದ್ರು, ಮೆಡಿಕಲ್ ಕಾಲೇಜಲ್ಲಿ. ಜೊತೆಗೆ ಪ್ರೋಗ್ರಾಮ್ಸ್ ಎಲ್ಲ ಆಲ್ ಇಂಡಿಯಾ ರೇಡಿಯೋಲೆಲ್ಲ ಮಾಡಿದ್ದೀವಿ. ಆ ಕಾಲದಿಂದ ಗೊತ್ತು ನನಗೆ. ಅವರ ತಟ್ಟಂತ ಹೇಳಿ ನಿಮ್ಮೆಲ್ರಿಗೂ ಪರಿಚಯ ಇದೆ. ಗ್ರೇಟ್ ಮ್ಯಾನ್, ಗ್ರೇಟ್ ಬುಕ್ ಆಗಿರುತ್ತೆ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಸರ್. ನೆಕ್ಸ್ಟ್ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವರು, ನಾನೆಂದಿಗೂ ಸೋಲುವುದಿಲ್ಲ, ಸೋತರು ಅದು ನಾನಲ್ಲ. ಇದು ಮೋಸ್ಟ್ಲಿ ಯಾರೋ ರಾಜಕಾರಣಿ ಎಲೆಕ್ಷನ್ ನಿಂತ್ಕೊಂಡಾಗಿದೆ ಇದು. ನಾನೆಂದೂ ಸೋಲುವುದಿಲ್ಲ, ಸೋತ್ರೆ ಅದು ನಾನಲ್ಲ ಅಂತ ಇರಲ್ಲ. ಆದರೆ ಅವರು ಫೈನಾನ್ಷಿಯಲ್ ಎಕ್ಸ್ಪರ್ಟು, ಇದು ಅದರ ಬಗ್ಗೆ ಹೇಳಿರ್ತಾರೆ. ನಾನು ತುಂಬ ನೋಡಿದ್ರು. ಇನ್ನೂ ಕಸದ ಬುಡ್ಡಿಯನ್ನು ನೋಡದೇ ಇರುವ ಪೇಪರು ಅಂದರೆ ಅದು ಕರೆನ್ಸಿ ನೋಟ್ ಮಾತ್ರ ಅಂತ ಹೇಳ್ತಾರೆ. ಎಲ್ಲವನ್ನೂ ಕಸದ ಬುಡ್ಡಿಲಿ ಬಿಸಾಕ್ತೀವಿ, ನೋಟನ್ನು ಮಾತ್ರ ಯಾವನೂ ಬಿಸಾಕಲ್ಲ. ಮನಿ ಮತ್ತು ಮನಿಗೆ ಸಂಬಂಧಪಟ್ಟ ಪುಸ್ತಕಗಳು, ಹಿಂಟ್ಸ್ಗೆ ನಾವೆಲ್ಲರೂ ಕಾಯ್ತಿರ್ತೀವಿ. ಅಂಥ ಒಂದು ಪುಸ್ತಕವನ್ನು ಸಾರ್ ಬರೆದಿರ್ತಾರೆ ಅನ್ನೋ ನಂಗೆ ಗೊತ್ತು. ಹಾಗಾಗಿ ಥ್ಯಾಂಕ್ ಯು ಫಾರ್ ದಟ್ ಸರ್. ಇನ್ನು ನಮ್ಮ ಜಗದೀಶ್ ಶರ್ಮಾ ಸಂಪ ಅವರು, ಅವರು ಕುಂತಿ ಪಾಂಡು ಅವ್ರ ಬಗ್ಗೆ ಬರೆದಿದ್ದಾರೆ. ಅವ್ರೇನೋ ಈಸ್ ಅ ಗ್ರೇಟ್ ಅಂದ್ರೆ ಅವರೆಲ್ಲ ಪಂಡಿತರು, ಅವ್ರಿಗಿರೋ ಸಾಂಸ್ಕ್ರಿಟ್ ನಾಲೆಡ್ಜು. ಅವ್ರ ಜೊತೆ 5-10 ಮಿನಿಟ್ಸ್ ನಾನು ಮಾತಾಡಿದ್ರೆ ಅಷ್ಟು ಖುಷಿಯಾದ ನನಗೆ. ಅಂಥ ಜ್ಞಾನದ ಭಂಡಾರ ಅವರು ಹೇಳ್ತಾರೆ. ನಾನು ಅದೇ ಕೆಲಸ, ಇಷ್ಟೊಂದು ಮಹಾಭಾರತಗಳಿದೆ, ಯಾವುದು ಸರ್ ಮೂಲ ಮಹಾಭಾರತ ಯಾವುದು ಅಂತ ಅವ್ರು ಹೇಳ್ತಾಯಿದ್ರು. ಕಾಶ್ಮೀರ್ ಟು ಕನ್ಯಾಕುಮಾರಿ, ಈಸ್ಟ್ ಟು ವೆಸ್ಟ್ ಏನೇನು ವರ್ಷನ್ಸ್ ಇದೆಯೋ ಅದನ್ನೆಲ್ಲ ಸ್ಟಡಿ ಮಾಡಿ ಒಂದು ಅಥೆಂಟಿಕ್ ಇದೇ ಒರಿಜಿನಲ್ ಮಹಾಭಾರತ ಅಂತ ಮಾಡಿದಾರಂತೆ. ಅವರು ಹೇಳ್ತಾಯಿದ್ರು. ಅದರ ಬಗ್ಗೆ ಪೂನಾ ಇನ್ಸ್ಟಿಟ್ಯೂಟಲ್ಲಿ ಒಂದು ಇದೆ ಅಂತ. ಅದರಿಂದ ರಿಸರ್ಚ್ ಮಾಡಿ ಕೆಲವು ವಿಷಯಗಳು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅವರು. ಅವರ ಕುಂತಿ ಮತ್ತು ಪಾಂಡು ಪುಸ್ತಕ ಡೆಫಿನೆಟ್ ಚೆನ್ನಾಗಿರುತ್ತೆ ನಂಗೆ ಗೊತ್ತು. ಬಿಕಾಸ್ ಆಫ್ ಇಸ್ ನಾಲೆಜ್ ಇಟ್ ಸೆಲ್ಫ್ 100% ಚೆನ್ನಾಗಿರುತ್ತೆ ನಂಗೆ ಗೊತ್ತು. ಇನ್ನು ಗೋಪಾಲ್ ಕೃಷ್ಣ ಕುಂಟಿನಿ ಅವರು ಮಹಾಭಾರತ ಪ್ರೇಮ ಮತ್ತು ಯುದ್ಧ ಅಂತ ಹಾಕಿದ್ದಾರೆ. ಪ್ರೇಮ ಮತ್ತು ಯುದ್ಧ ಅಂತ ಹೇಳ್ತಿದ್ದಾರೆ ಸಾರು. ನಾವು ಮೋಸ್ಟ್ಲಿ ಪ್ರೇಮ ಈಸ್ ಈಕ್ವಲ್ ಟು ಯುದ್ಧ ಅಂತ ಅನ್ನೋ ಸ್ಥಿತಿಲಿದ್ದೀವಿ. ನೀವು ಪ್ರೇಮ ಮತ್ತು ಯುದ್ಧ ಅಂತ ಹೇಳ್ತಿದ್ರಿ. ಮಹಾಭಾರತವನ್ನು ಅವ್ರ ಬಗ್ಗೆ ನಾನು ಜೋಗಿ ಅವರು ಅದ್ಭುತವಾದ ಬುಕ್ ಬರೆದಿದ್ರು.
ಕತೆಗಾರರ ಕೈಪಿಡಿ ಅಂತ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಬುಕ್ ಜೋಗಿ ಅವರೇ. ಅದರಲ್ಲಿರೋ ಕಂಟೆಂಟ್ ಆಗಲಿ, ಅವ್ರಿಗೆ ಸ್ಟ್ರಕ್ಚರ್ ಮಾಡಿದ್ರು ಅಂದರೆ ಎಷ್ಟೊಂದು ಮಾಹಿತಿಗಳು, ಹೊಸ ಬರಹಗಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಜೋಗಿ ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಕುಂಟಿನಿಯವ್ರದ್ದು ಒಂದು ಅದ್ಭುತ ಕತೆ ಇದೆ. ಅದರಲ್ಲಿ ಕುಂಟಿನಿಯವ್ರ ಬಗ್ಗೆ ಜೋಗಿ ಹೇಳ್ತಾರೆ, ಅವರ ಕತೆಗಳೆಲ್ಲ ದಾಟುವುದ ಬಗ್ಗೆ ಇರುತ್ತೆ ಅಂತ. ಭಾಳ ಚೆನ್ನಾಗಿದೆ ಅದು. ಇಟ್ಸ್ ಆಲ್ ಅಬೌಟ್ ಈ ದಾಟೋದು, ಲೀಪ್ ತೊಗೊಳ್ಳೋದು, ಇಲ್ಲಿಂದ ನಾನು ಅಲ್ಲಿಗೆ ಹೋಗಬೇಕು, ಅದು ಹೇಗೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ. ಆದರೆ ಇನ್ನೊಂದು ವರ್ಷನ ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯತಿರಾಜ್ ಅವರು ಓ ಬದುಕೆ ನೀನೆಷ್ಟು ಸೊಗಸು. ಇವರು ಬೆಂಗಳೂರು ಟ್ರಾಫಿಕಲ್ಲಿ ಹೋಗೇ ಇಲ್ಲ ಅನ್ಸುತ್ತೆ. ಓ ಬದುಕೆ ನೀನೆಷ್ಟು ಸೊಗಸು ಸರ್, ಇದು ಹೆಂಗೆ ಸರ್ ಅದು? ಓಕೆ, ಎನಿವೇ, ಬಟ್ ಇದರಲ್ಲಿ ಏನು ಬ್ಯೂಟಿಫುಲ್ ಅಂದರೆ ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ನಾನು ಎಲ್ಲ ಕಡೆ ಹೇಳ್ತೇನೆ, ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಒಂದು ಕಾಲ್ ಯುಂಗ್ ಇದ್ರಲ್ಲ, ಕಾಲ್ ಯುಂಗ್ ಅದ್ಭುತವಾದ ಒಂದು ವಿಷಯ ಹೇಳಿದ್ರು. ಅವ್ರು ಹೇಳಿದ್ರು, ನೀವು ಸ್ವರ್ಗದಲ್ಲಿ ನೋಡುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಅಂತ. ನೋಡಿ, ದಟ್ ಇಸ್ ಲೈಫ್ ಅಷ್ಟೇ ಸರ್. ಲೈಫಲ್ಲಿ ನಿಮ್ಗೆ ಎಲ್ಲ ಬಟ್ ಬೇರೆ ಎಲ್ಲಿ ಬೇಕಾದ್ರೆ ಇರಲಿ, ಬಟ್ ಕೊನೆಗೆ ಮರ ಇದೆಯಲ್ಲ ಅಲ್ಲಿ. ಲೈಫ್ ಇಸ್ ಬ್ಯೂಟಿಫುಲ್. ನಮ್ಮೆಲ್ರಿಗೂ ನೋವಿದೆ, ಸಂಕಟ ಇದೆ, ಅನುಮಾನ ಇದೆ, ಗಲಾಟೆಗಳಿದೆ ಲೈಫಲ್ಲಿ, ಬಟ್ ಲೈಫ್ ಇಸ್ ಬ್ಯೂಟಿಫುಲ್. ಅದನ್ನು ಈ ಬುಕ್ ಸಾರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಲಕ್ ಆನ್ ದಟ್ ಸರ್. ಇನ್ನು ಪೂರ್ಣಿಮಾ ಅವರು ಬರೆದಿದ್ದಾರೆ ಮ್ಯಾಜಿಕ್ ಸೌಟು ಅಂತ. ಏನು ಮೇಡಮ್, ಲೇಡೀಸ್ ನೀವು ಹೇಳಿ ಮೇಡಮ್, ಮ್ಯಾಜಿಕ್ ಸೌಟು ಏನಿರ್ಬೋದು? ಸಪೋಸ್ ನಿಮ್ಮ ಕೈಯಲ್ಲಿ ಒಂದು ಮ್ಯಾಜಿಕ್ ಸೌಟು ಇದ್ರೆ ಏನು ಮಾಡುತ್ತೆ ಹೇಳಿ ಮೇಡಮ್? ಏನೇನು ಮಾಡುತ್ತೆ ಒಂದು ಮ್ಯಾಜಿಕ್ ಸೌಟು? ಹಾಂ, ಈರುಳ್ಳಿ ಅದೇ ಹಚ್ಚೋದು. ಹೌದು ಸರ್, ಅಯ್ಯೋ ಕರೆಕ್ಟು. ಹಾಂ, ಆಮೇಲೆ ಗಂಡನ ಅದೇ ಹೊಡಿಯುತ್ತೆ. ಓಕೆ, ಆಮೇಲೆ ಏನೇನು ಮಾಡ್ಬೋದು ಒಂದು ಮ್ಯಾಜಿಕ್ ಸೌಟ್? ಏನೇನು ಮಾಡ್ಬೋದು ಸರ್? ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ನೀವು ಎಷ್ಟು ತಿಂದರೂ 1 kg ನಿಮ್ಗೆ ಇನ್ಕ್ರೀಸ್ ಆಗಲ್ಲ ವೆಯ್ಟು. ಆ ಥರ ಒಂದು ಮ್ಯಾಜಿಕ್ ಸೌಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಖಂಡಿತವಲ್ಲ ಆ ಥರ ಮ್ಯಾಜಿಕ್ ಇರುವಂಥ ವಿಷಯಗಳನ್ನ, ಶಾರ್ಟ್ ಸ್ಟೋರೀಸ್, ಭಾಳ ಮಾಡರ್ನ್ ಶಾರ್ಟ್ ಸ್ಟೋರೀಸ್ನ ಅವ್ರು ಬರೆದಿದ್ದಾರೆ ಅಂತ ಕೇಳ್ಪಟ್ಟೆ. ಗುಡ್ ಲಕ್ ಮೇಡಮ್. ಇನ್ನು ಸಂಧ್ಯಾ ರಾಣಿಯವರು, ನಾನು ಕನ್ನಡದ ಕೋಟೆ ಅಧಿಪತಿ ಮಾಡಬೇಕಾದ್ರೆ ಆ ಕ್ವಿಸ್ ಟೀಮಲ್ಲಿ ಆ ರಿಸರ್ಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿದಂಥವ್ರು ಸಂಧ್ಯಾ ರಾಣಿಯವರು. ಶಿ ಈಸ್ ಆಲ್ಸೋ ವೆರಿ ಪವರ್ಫುಲ್ ರೈಟರ್. ನಾತಿ ಚರಾಮಿ ಅಂತ ಅದ್ಭುತವಾದ ಚಿತ್ರವನ್ನು ಬರೆದವರು ಅವರು. ಅಂಟಿದ ನಂಟಿನ ಕೊನೆ ಬಲ್ಲವ್ರು ಯಾರು? ಅಂಟಿದ ನಂಟಿನ ಕೊನೆ ಹೆಂಗಿರುತ್ತೆ ಹೇಳಿ ಸರ್? ಖಂಡಿತವಾಗ್ಲೂ ಶೋಕದಲ್ಲಿ ಮುಗಿಯುತ್ತೆ ಸರ್. ಒಂದು ನಂಟು, ಒಂದು ಸಂಬಂಧ ಭಾಳ ಆಳವಾಗಿದ್ದರೆ ಅದು ಕೊನೆ ಏನು? ಸಾವು. ಸಾವುಗೆ ಯಾಕೆ ನಾವು ಗ್ರೀವ್ ಮಾಡ್ತೀವಿ ಹೇಳಿ? ಯಾಕೆ ಒಬ್ಬರಿಗೆ ಹೋದಾಗ ನಾವು ಅಷ್ಟು ಬೇಜಾರಾಗುತ್ತೆ? ಆ ನಂಟು ಹಂಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ನಮಗೆ. ಗ್ರೀಫ್ ಇದೆಯಲ್ಲ, ಆ ಶೋಕ ಬರೋ ಕಾರಣನೇ ಆ ಸಂಬಂಧದಲ್ಲಿದ್ದಂಥ ಆ ಹಿರಿಮೆ. ಹಾಗಾಗಿ ಈ ಅಂಟಿದ ನಂಟಿನ ಕೊನೆ, ಒಂದು ಒಳ್ಳೆಯ ಸಂಬಂಧದ ಕೊನೆ ಗ್ರೀವಲ್ಲಿ ಮುಗಿಯುತ್ತೆ. ಅದ್ರಲ್ಲಿ ಡೌಟೇ ಇಲ್ಲ, ಅದು ಕಣ್ಣೀರಲ್ಲೇ ಮುಗಿಯುತ್ತೆ. ಇವಾಗ ಜಮೀಲ್ ಅವ್ರ ಅಪ್ಪನ ನೆನಪಿಸ್ಕೊಂಡು ಯಾಕೆ ಬಂತೇಳಿ ಆ ಕಣ್ಣೀರು? ಅಷ್ಟು ಪ್ರೀತಿ ಇರುತ್ತೆ ಆ ಸಂಬಂಧದಲ್ಲಿ. ಹಾಗಾಗಿ ದಟ್ ಇಸ್ ದ ಪ್ರೂಫ್ ಆಫ್ ದ್ಯಾಟ್. ಇನ್ನು ಭಾರತೀಯವರು ಹೇಳ್ತಾರೆ, ಇಷ್ಟಕ್ಕೂ ಎಲ್ಲರೂ ಮನುಷ್ಯರೇ. ನಾನು ಕಳೆದ ಒಂದು 2 ತಿಂಗಳಿಂದ ಬರೀ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದರಲ್ಲೇ ಇದ್ದೀನಿ. ಈಗ ಇಷ್ಟಕ್ಕೂ ಎಲ್ಲರೂ ಮನುಷ್ಯರೇ ಅಂತ ಹೇಳ್ತಿದ್ದಾರೆ. ಐ ಆಮ್ ವೆರಿ ಡೌಟ್ಫುಲ್ ಮೇಡಮ್. ಎನಿವೇ, ಈಗ ಎಷ್ಟು ಸರ್ ನಮ್ಮೊಳಗೆ ಎಷ್ಟೊಂದು ಗಲಾಟೆಗಳು, ಎಷ್ಟೊಂದು ಬೇರೆ ಬೇರೆ ಸ್ವಾರ್ಥಗಳು, ಇದರ ಮಧ್ಯೆ ನಾವೆಲ್ಲ ಜೊತೆಗಿದ್ದೀವಿ. ಸಮಾಜ ಹಿಂಗೆ ಹಿಡ್ಕೊಂಡಿದೆ ಅಂತ ಅದಕ್ಕಿರೋ ಸೂಪರ್ಗಳು ಅಂದರೆ ಇಷ್ಟೇ ಸರ್. ಅದು ಮಾನವೀಯತೆ ಅಂತ ಒಂದಿದೆ, ನಮ್ಮೆಲ್ಲರಲ್ಲೂ ಒಂದು ಸಾಮಾನ್ಯ ಗುಣ ಇದೆ, ಅದನ್ನೇ ನಮ್ಮನ್ನೆಲ್ಲ ಹಿಡಿದಿರೋದು. ಅದ್ರ ಬಗ್ಗೆ ಮೇಡಮ್ ಬರೆದಿದ್ದಾರೆ ಅನಿಸುತ್ತೆ. ಗುಡ್ ಲಕ್ ಮ್ಯಾಮ್. ಟೈಟಲ್ ನೋಡಿದಾಗ ಹಾಗೆ ಅನ್ನಿಸ್ತು. ಇನ್ನು ಡಾಕ್ಟರ್ ಶ್ವೇತಾ ಅವರು ಪ್ರಾಯ ಏನು ತಪ್ಪು ಅಭಿಪ್ರಾಯ ಅನ್ನೋ ವೆರಿ ಇಂಟ್ರೆಸ್ಟಿಂಗ್ ಟೈಟ್ಲ್ ಇಟ್ಟಿದ್ದೀರಾ. ಪ್ರಾಯ ಲೈಫಲ್ಲಿ ಈ ಥರ 3 ಸಲ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದೇ ಸಲ ಬರುತ್ತೆ ಅಲ್ವಾ? ಏನು ಮಾಡೋದು ಮೇಡಮ್, ನಿಮ್ಮ ಬುಕ್ಲು ಇದೇ ಥರ ಎಡಿಷನ್ ಸಿಕ್ಕಲಿ. ಇನ್ನು ಮುರಳೀಧರನ್ ಅವರು, ಮುಂದೂಡುವುದನ್ನು ತಡೆಗಟ್ಟುವುದು ಹೇಗೆ? ಈ ಬುಕ್ ತೊಗೊಳ್ಳಿ, 3 ವರ್ಷ ಆದಮೇಲೆ ತೊಗೊಂಡೇ ಗುರು ಇನ್ನೂ ಓದಿಲ್ಲ ಅಂತ ಹೇಳಬೇಡಿ. ದಯವಿಟ್ಟು ಆ ಟೈಟ್ಲೇ ಹೇಳ್ತಾ ಇದೆ, ದಯವಿಟ್ಟು ಓದಿ. ಭಾಳ ಮುಖ್ಯವಾದ ವಿಷಯ ಇದು ಸರ್. ನೀವು ನಿಮ್ಮ ಸಮಯವನ್ನು ಹೇಗೆ ಯೂಸ್ ಮಾಡ್ತೀರಿ ಅನ್ನೋದೇ ನಿಮ್ಮ ಲೈಫ್ ಆಗುತ್ತೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್. ನಾನು ಎಲ್ಲ ಕಡೆ ಹೇಳ್ಕೊಂಬರ್ತಾನೆ, ನಿಮಗಿರೋ 2 ರಿಸೋರ್ಸ್. 1 ನೀವು ಯೋಚನೆ ಮಾಡೋ ರೀತಿ, 2 ನಿಮ್ಮ ಸಮಯವನ್ನು ನೀವು ಹೇಗೆ ಕಳೀತಾ ಇದ್ದೀರ. 2 ಮ್ಯಾಟ್ರ್ ಆಗೋದು ಲೈಫಲ್ಲಿ. ಇದರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಸಾರ್ ಬರೆದಿದ್ದಾರೆ. ಮತ್ತು ನೆಕ್ಸ್ಟ್ ನಮ್ಮ ಶ್ವೇತಾ ಬರೆದಿದ್ದಾರೆ, ಚಿಂತೆ ಬಿಡಿ, ಚಿಲ್ ಮಾಡಿ. ಕೊಡಿ ಮೇಡಮ್, ನನ್ನ ಲೈಫ್ ಮಂತ್ರ ಮೇಡಮ್. ಎಸ್, ಹಕೂನಾ ಮಟಾಟ ಅಂತ ಲೈನ್ಸ್ ಇದು ನೋಡಿದ್ರಲ್ಲ ನೀವು? ಲಯನ್ ಕಿಂಗಲ್ಲಿ ಬರುತ್ತಲ್ಲ ಹಾಡು, ಹಕೂನಾ ಮಟಾಟ ಅಂದರೆ ಆಫ್ರಿಕಾದಲ್ಲಿ ಆ ನೈರೋಬಿ ಅಂತ ಏರಿಯಾಲಿ ಎಲ್ಲರೂ ಹೇಳುವಂಥ ವಿಷಯ ಅದು. ಅದು ಸ್ಲೋಗನ್ ಅವರು, ನ್ಯಾಷನಲ್ ಆ್ಯಂಥಮ್ ಥರ ಅದರ ವಿಷಯ ಇದೆ. ಚಿಂತೆ ಬಿಡಿ, ಕೂಲಾಗಿರಿ ಅಂತಾರೆ ಹಕೂನಾ ಮಟಾಟ. ಅದನ್ನು ಶೀರ್ಷಿಕೆ ಇಟ್ಕೊಂಡು ಮೇಡಮ್ ಬರೆದಿದ್ದಾರೆ. ಒಳ್ಳೆಯದಾಗಲಿ ಮೇಡಮ್. ಇನ್ನು ನಾಗೇಶ್ ಕಟ್ಟಿಯವರು, ರೀಸ್ಟಾರ್ಟ್. ಬ್ಯೂಟಿಫುಲ್ ಟೈಟಲ್ ಸರ್ ಇದು. ನಾನು ಎಲ್ಲ ಕಡೆ ಹೇಳ್ತೀನಿ, 8 ದಿಕ್ಕುಗಳಿದೆ ಅಂತ ಹೇಳ್ತಾರಲ್ಲ, 8 ದಿಕ್ಕಲ್ಲ ಇಲ್ಲ ಸರ್, ಇರೋದು ಒಂದೇ ದಿಕ್ಕು, ಹೊಸ ದಿಕ್ಕು. ಆ ಕಡೆ ನಾವು ನಡಿಬೇಕಷ್ಟೇ.
ರೀಸ್ಟಾರ್ಟ್ ಯುವರ್ ಲೈಫ್, ರಿಫ್ರೆಶ್, ರೀಇನ್ವೆಂಟ್. ಅದೇ ನಮ್ಮ ಜೀವನದ ಮಂತ್ರ ಆಗಬೇಕು. ಅದನ್ನು ಟೈಟ್ಲಾಗಿ ಇಟ್ಟಿದ್ದಾರೆ. ಒಳ್ಳೆಯದಾಗಲಿ ಸರ್. ಇನ್ನು ಷರತ್ತುಗಳು ಅನ್ವಯಿಸುತ್ತದೆ ಅಂತ ಚಂದ್ರಮ್ಮ ಬರೆದಿದ್ದಾರೆ. ಇದು ಸೋ ಟ್ರೂ. ಎಲ್ಲೋ ಕಡೆ ಓದಿದೆ. ಅಂದರೆ ಎಲ್ಲದಕ್ಕೂ ಈಗ ಶರ್ಟ್ ತೊಗೊಳ್ತೀರಿ, ಇದ್ರ ಮೇಲೆ ಬರೆದಿರ್ತಾನೆ ₹1000 ಅಂತ ಬರೆದಿರುತ್ತೆ, ಪ್ರೈಸ್ ಟ್ಯಾಗ್ ಇರುತ್ತೆ, ಗೊತ್ತಾಗುತ್ತೆ ಇದರ ಬೆಲೆ ₹1000, ಇನ್ನೊಂದಕ್ಕೂ ಬೆಲೆ, ಈ ಕ್ಯಾಮ್ರಾ ಬೆಲೆ ಇಷ್ಟು ಅಂತ ಹೇಳಿರ್ತಾರೆ. ಎಷ್ಟೊಂದು ವಿಷಯಗಳು ಪ್ರೈಸ್ ಟ್ಯಾಗ್ ಇರಲ್ಲ, ಬಟ್ ಎಲ್ಲದಕ್ಕೂ ನೀವು ಬೆಲೆ ಕಟ್ಟಬೇಕಾಗತ್ತೆ, ಒಂದಲ್ಲ ಒಂದು ಬೆಲೆ. ಬಿಕಾಸ್ ಷರತ್ತುಗಳು ಅನ್ವಯಿಸುತ್ತದೆ, ನಿಮಗೆ ಗೊತ್ತಿರಲ್ಲ ಅನ್ನೋದೇ ಸತ್ಯ. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಆ ಬುಕ್ ನೀಡ್ಬೋದು ಅನಿಸುತ್ತೆ. ಈ 13 ಬುಕ್ಗಳು ಈ ಬೇಕರ್ಸ್ ಡಸನ್ ಇವತ್ತು ರಿಲೀಸ್ ಆಗ್ತಿದೆ. ಸಾವಣ್ಣ ಪಬ್ಲಿಕೇಶನ್ಸ್ ಅವರಿಗೆ ಅಭಿನಂದನೆಗಳು. ಪ್ರತಿಯೊಬ್ಬ ಲೇಖಕರಿಗೂ ನನ್ನ ವಂದನೆಗಳು. ಟು ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಮೀಟಿಂಗ್ ಯು.